ಒಂದು ಸ್ಟ್ರೈಕ್ ನಡೀತಾ ಇದೆ. ನೀವೆಲ್ಲರೂ ಬಂದು ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಒಂದು ಅವರಿಗೆ ಆಶೀರ್ವಾದ ಮಾಡಬೇಕು, ಜೊತೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಸಂಬಂಧಪಟ್ಟ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಬೇಕು ಎಂದು ಕೂಡ ಹೇಳಿದರು. ನಾವಿವತ್ತು ಮಧ್ಯಾಹ್ನ 3 ಗಂಟೆಗೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಮಯ ತಗೊಂಡಿದ್ದೀವಿ. ಯಾಕಂದ್ರೆ ನಮ್ಮ ವಿಷಯಕ್ಕೋಸ್ಕರ ನಾವು ತಗೊಂಡಿದ್ದೀವಿ. ಆ ಸಮಯದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ಕೂಡ ನಾವು ತರಬಹುದು ಅಂತಕ್ಕಂಥ ವಿಚಾರ ನಾವೀಗ ಚರ್ಚೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಪರಮ ಪೂಜ್ಯರುಗಳೇ, ನಾನು ನಿಮಗೊಂದು ಪರಿಚಯ ಮಾಡುತ್ತೇನೆ. ಯಾಕಂದ್ರೆ ನಾವು ಸೀದಾ ಬಂದಿದ್ರೆ ಗೊತ್ತಾಗಿರ್ಲಿಕ್ಕಿಲ್ಲ ಯಾರು ಏನು ಅಂತ. ಮಾತನಾಡುವ ನಾನು ಪ್ರಣವಾನಂದ ಸ್ವಾಮೀಜಿ ಎಂದು ಹೇಳಿ, ನಾರಾಯಣ ಗುರು ಶಕ್ತಿಪೀಠದ ಪೀಠಾಧಿಪತಿಗಳು, ರಾಜ್ಯದ ಈಡಿಗ ಬಿಲ್ಲವ ಸಮುದಾಯದ ಗುರುಗಳು. ನನ್ನ ಪಕ್ಕದಲ್ಲಿರ್ತಕ್ಕಂಥ ಶ್ರೀ ಬಸವ ನಾಗೇದೇವ ಶರಣರು, ಜಗದ್ಗುರು ಪೀಠ ಛಲವಾದಿ ಜಗದ್ಗುರು ಪೀಠ ಚಿತ್ರದುರ್ಗ ಆ ಸಮಾಜದ ಜಗದ್ಗುರುಗಳು, ಮತ್ತು ನನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ನ ಬಲಭಾಗದಲ್ಲಿರ್ತಕ್ಕಂಥ ಪೂಜ್ಯ ಬಸವ ಮೂರ್ತಿ ಕುಂಬಾರ ಕುಂಡಯ್ಯ ಮಹಾಸ್ವಾಮಿಗಳು, ಕುಂಬಾರ ಸಮುದಾಯದ ಗುರುಗಳು. ಹಾಗೆ ನಮ್ಮ ಲಾಸ್ಟ್ ಇರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರು ಶ್ರೀ ವರಲಿಂಗ ಮಹಾಸ್ವಾಮೀಜಿಯವರು, ಅಂಬಿಗರ ಚೌಡಯ್ಯ ಜಗದ್ಗುರು ಪೀಠದ ಪೂಜ್ಯ ಸ್ವಾಮೀಜಿಯವರು. ಹಾಗೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಪೂಜ್ಯ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಯವರು, ಬಂಜಾರ ಜನಾಂಗದ ಜಗದ್ಗುರುಗಳು, ಚಿತ್ರದುರ್ಗ ಜಗದ್ಗುರು ಪೀಠ. ಅಷ್ಟು ಆಯ್ತಲ್ಲ. ಎಲ್ಲಾ ಪೂಜ್ಯರುಗಳು ಕೂಡ ನಿಮ್ಮ ಒಂದು ನೋವಿನ ಜೊತೆ ನಿಂತ್ಕೊಳ್ಳೋದಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ನಿಮಗೆ ಬೇಡಿಕೆ ಬಗ್ಗೆ ಈಗಾಗಲೇ ಬೇಡಿಕೆ ಪತ್ರ ಕೂಡ ಕೊಟ್ಟಿದ್ದಾರೆ. ನಾವು ನಿಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನೇ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಸಂಬಂಧಪಟ್ಟ ಹಗರಣಗಳಿಂದ ನೂರಾರು ನಡೀತಾ ಇದೆ. ಸರ್ಕಾರದ ಹಣ ಎಷ್ಟೋ ಕಡೆ ದುರುಪಯೋಗ ಆಗ್ತಾ ಇದೆ. ಆದ್ರೆ ನಿಮ್ಮಂತ ಹೆಣ್ಣುಮಕ್ಕಳು ತಾಯಂದಿರುಗಳು ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಬಂದು ಆ ಬಿಸಿ ಊಟದ ಒಂದು ಅಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಜಾತಿ ಭೇದ ಪಂದ ಪಗಡೆಯನ್ನ ಮರೆದು ಆ ಮಕ್ಕಳಿಗೆ ಊಟ ಬಡಿಸುವ ಕೆಲಸ ನೀವೇನ್ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಊಟ ಅಡಿಗೆ ಮಾಡೋದನ್ನ ಬಿಟ್ಟು ಬೇರೆ ಮಕ್ಕಳಿಗೆ ನೀವು ಮಾಡಕ್ಕೆ ಬೆಳಿಗ್ಗೆಯಿಂದ ಎದ್ದು ನೀವು ಬರ್ತೀರಿ, ಹೌದಲ್ವಾ? ಹಾಗಾಗಿ ನಿಮಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಒಂದಷ್ಟು ಸುಮಾರು ಬೇಡಿಕೆಗಳನ್ನೇ ಈ ಬೇಡಿಕೆ ಪತ್ರವನ್ನೇ ನಮ್ಮ ಕೈಯಲ್ಲಿ ಇದ್ದಾವೆ. ಆದ್ರಿಂದ ನಾವು ಕೂಡ ಇದ್ರ ಬಗ್ಗೆ ಮತ್ತೆ ನಾವು ಈಗ 2 ಗಂಟೆಗೆ ನಾವು ಸೇರುತ್ತೇವೆ. ಇದರಲ್ಲಿ ಬೇಡಿಕೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಕ್ಕನವರೇ ನಿಮ್ಮ ಸಚಿವರಂತ ಈಗ ಹೇಳ್ತಾ ಇದ್ರು, ನಿಮ್ಮ ಶಿಕ್ಷಣ ಸಚಿವರು, ಅವರ ಗಮನಕ್ಕೂ ಕೂಡ ನಾವು ತರ್ತೀವಿ. ಅವರ ಜೊತೆಯೂ ಕೂಡ ಚರ್ಚೆ ಮಾಡುತ್ತೇವೆ. ಮತ್ತು ನಿಮ್ಮ ಡಿಪಾರ್ಟ್ಮೆಂಟಿನ ಅಂಡರ್ ಸೆಕ್ರೆಟರಿ IAS ಆಫೀಸರ್ಸ್ಗಳು ಇರ್ತಾರೆ, ಹೌದಲ್ವಾ? ಮಣಿವರ್ಣನ್ ಹೃದಯ್ ಸಿಂಗ್ ಅವರಿದ್ದಾರೆ. ನಾವೆಲ್ಲರೂ ಕೂಡ ಏನ್ ಮಾಡ್ತೇವೆ, ನಮ್ಮ ಲೆಟರ್ ಪ್ಯಾಡ್ ಅಲ್ಲಿ ನಿಮ್ಮ ಬೇಡಿಕೆಗಳನ್ನ ತೆಗೆದುಕೊಂಡು ಹೋಗಿ. ಯಾಕಂದ್ರೆ ಹೋರಾಟ ಯಾರೂ ಕೂಡ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ, ಈ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ನೀವು ಹೋರಾಟ ಮಾಡ್ತಾ ಇದ್ರಿ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಯಾರು ಏನು ತಂದು ನಮ್ಗೆ ಕೊಡೋದಿಲ್ಲ. ಇವತ್ತು ಮಠಾಧಿಪತಿಗಳು ಕೂಡ ಬೀದಿಯಲ್ಲಿ ಇಳಿದು ಇವತ್ತು ಹೋರಾಟ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಾವಿದ್ದಾವೆ. ಹಾಗಾಗಿ ನೀವೆಲ್ಲರೂ ಕೂಡ ಹೋರಾಟದ ಬದುಕನ್ನೇ ರೂಪಿಸಿಕೊಂಡು ನಮ್ಮ ಹಕ್ಕುಗಳನ್ನ ಪಡಿಬೇಕಾಗತ್ತೆ. ಇಲ್ಲ ಮನೆಯಲ್ಲಿ ಕೂತ್ಕೊಂಡ್ರೆ ತಂದು ಕೊಡ್ತಾರೆ ಅಂತಂದ್ರೆ ಯಾರೂ ಕೂಡ ತಂದು ಕೊಡುವ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿಯೂ ಇಲ್ಲ, ದೇಶದಲ್ಲಿಯೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸಮಬಾಳು ಅಂತಕ್ಕಂಥ ಇದೆ. ಆದ್ರೆ ಎಲ್ಲಿಯೂ ಕೂಡ ಇವತ್ತುವರೆಗೂ ಕೂಡ ಏನು ಕಾಣುತ್ತಾ ಇಲ್ಲ, ಅದು ಜಾರಿಗೆ ಆಗಿರ್ತಕ್ಕಂಥ ಕಾಣುತ್ತಾ ಇಲ್ಲ. ಇವತ್ತು ನಾವೆಲ್ಲ ಒಂದು ಜಾತಿ ಹೆಸರು ನಿಮ್ಮ ಮುಂದೆ ಹೇಳಿದೀವಿ. ನಾವು ಯಾರು ಕೂಡ ಜಾತಿ ಹೆಸರು ಹೇಳಿಕೊಂಡು ಮಾಡಿ ಬಂದವರಲ್ಲ. ಆದರೆ ಸಂವಿಧಾನದ ಮೂಲ ಉದ್ದೇಶಗಳನ್ನೇ ತಪ್ಪಿ ಹೋದಾಗ ನಮ್ಮ ಜನಾಂಗವನ್ನು ಕೂಡ ನಾವು ಒಂದಷ್ಟು ಜಾಗ್ರತೆ ಪಡಿಸಬಹುದು ಅನ್ನೋ ರೀತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇಲ್ಲವಾದ್ರೆ ನೇರವಾಗಿ ಬಂದು ನಮಗೂ ಸಹಕಾರ ಯಾರು ಕೊಡಲ್ಲ ಅಂತ ಭಾವನೆಯಲ್ಲಿ ಆ ಕೆಲಸವೂ ಕೂಡ ನಾವು ಮಾಡುತ್ತಾ ಇದ್ದೀವಿ. ಹಾಗಾಗಿ ಸಂವಿಧಾನ ಶಿಲ್ಪಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸೊಂದೇ, ಅದು ನೆನಸು ಮಾಡಬೇಕಂದ್ರೆ ನಾವು ಹೋರಾಟ ರೂಪವನ್ನೇ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಆ ಹೋರಾಟದ ರುದ್ರಾವತಾರವನ್ನು ತೆಗೆದುಕೊಂಡಾಗ ನಾವೇನ್ ಮಾಡ್ಬೇಕು, ನನಗೆ ಅನಿಸೋ ಪ್ರಕಾರ ಈ ಸಂಘಟನೆ ಅವರ ಭಾವುಕಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ಕಡೆ ನೋಡ್ತಾ ಇರ್ತೇವೆ. ಅವರು ಈ ರೀತಿ ಇರ್ತಕ್ಕಂಥ ಸಾಕಷ್ಟು ಹೋರಾಟ ಮಾಡುವ ಸಂಘಟನೆ ಇದೆ. ಯಾಕಂದ್ರೆ ಸಮಾಜದ ಕೆಳಗೆ ಇರತಕ್ಕಂಥ ಈ ತರ ಕೆಲಸ ಮಾಡೋದಕ್ಕೋಸ್ಕರ ಈ ಸಂಘಟನೆ ಸಾಕಷ್ಟು ಹೋರಾಟವನ್ನೇ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮಗೆ ನಾಡಿನ ಮೂಲೆಗಳಿಂದ ನೀವು ನಿಮ್ಮ ಮನೆ ಕೆಲಸ ಬಿಟ್ಟು, ಮಕ್ಕಳ ಕೆಲಸ ಬಿಟ್ಟು, ನಿಮ್ಮ ಅದೆಲ್ಲವನ್ನ ಬಿಟ್ಟು ನೀವು ಫ್ರೀಡಂ ಪಾರ್ಕ್ ಬಂದಿದ್ದೀರಿ. ಇಲ್ಲಿ ಒಂದಷ್ಟು ಅವ್ಯವಸ್ಥೆಗಳು ಇರಬಹುದು, ಯಾಕಂದ್ರೆ ಎಲ್ಲವರೆಗೂ ಮಾಡಿ ಕೊಡಕ್ ಆಗಲ್ಲ. ಇಲ್ಲಿ ನೀವೆಲ್ಲ ಅದನ್ನ ಸಹಕರಿಸಿಕೊಂಡು ಈ ಬೇಡಿಕೆಗಳಲ್ಲಿ ಬೇಡಿಕೆ ಒಂದೇ ಸಲ ಆಗಬೇಕು ಅಂದಿಲ್ಲ. ಇದರಲ್ಲಿ ಪ್ರಥಮವಾಗಿ ಇದರಲ್ಲಿ
ಪ್ರಯಾರಿಟಿ ನಾವು ನೋಡಿಕೊಂಡು ಯಾವುದು ಮಾಡಬೇಕು ಅಂತ ನೋಡಿಕೊಂಡು ಆದ್ಯತೆ ಯಾವುದಂತ ನೋಡಿಕೊಂಡು ನಾವೇನ್ ಮಾಡುವ, ನಾವು ಮುಖ್ಯಮಂತ್ರಿಗಳದು ಮಾನ್ಯ ಸಚಿವರುಗಳಿಗೂ ಕೂಡ ನಾವು ಆ ಸಮಯ ತೆಗೆದುಕೊಳ್ಳುತ್ತೀವಿ. ನಿಮ್ಮ ಮುಖಂಡರುಗಳು ಏನಿದಾರಲ್ಲ ಅವ್ರಿಗೂ ಕೂಡ ವಿಷಯ ತಿಳಿಸ್ತೀವಿ. ಅವ್ರನ್ನೇ ಕೂಡ ಜೊತೆ ಕರ್ಕೊಂಡು ಹೋಗ್ಬೇಕಾದ ಕೆಲಸ ಕೂಡ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೂಡ ನಿಮ್ಗೆಲ್ಲರಿಗೂ ಕೂಡ ಇವತ್ತಿನ ದಿನ ಈ ಹೋರಾಟದ ಗುರಿ ಮುಟ್ಟಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ವಿಶ್ವದ ಎಲ್ಲ ದಾರ್ಶನಿಕರನ್ನ ರಂಗದಲ್ಲಿ ನೆನೆಸಿ ಇಂದಿನ ಈ ಹೋರಾಟದ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಬಿಸಿಯೂಟದ ಕಾರ್ಯಕರ್ತರು. ಓಕೆ, ಅಂಗನವಾಡಿಗೂ ನಿಮಗೂ ಸಂಬಂಧ ಇಲ್ಲ. ಓಕೆ 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 ಇಲ್ಲ, ನಮಗೆ ತಿಳಿಸಿದಾಗ ಅಂಗನವಾಡಿ ಅಂತ ಹೇಳಿ ಕರ್ಕೊಂಡ್ಬಂದ್ರು. ಯಾರಿದ್ರು ಕೂಡ ನೀವೆಲ್ಲ ಭಾರತದ ಪ್ರಜೆಗಳಿದ್ದೀರಾ, ನಾವು ಭಾರತದ ಪ್ರಜೆಗಳೇ, ನಾವು ಕೂಡ ಸ್ವಾಮೀಜಿಗಳು, ಸಂವಿಧಾನದಲ್ಲಿ ನಾವು ನೀವು ಎಲ್ಲರೂ ಇದ್ದೀರಾ. ಹೆಚ್ಚಿನದಾಗಿ ನಮ್ಮ ತಂದೆ ತಾಯಿ ಅಕ್ಕ ತಂಗಿಯರಿದ್ದೀರಾ. ಹಾಗಾಗಿ ನಾವು ನಿಮ್ಮ ಹೋರಾಟಕ್ಕೆ ನಿಮ್ಮ ಕಷ್ಟ ಬೇರೆ ಅಲ್ಲ, ನಮ್ಮ ಕಷ್ಟ ಬೇರೆ ಅಲ್ಲ ಅಂತೇಳಿ ನಾವಿವತ್ತು ಸ್ವಾಮೀಜಿಗಳು ನಿಮ್ಮ ವೇದಿಕೆಗೆ ಬಂದಿದ್ದೇವೆ. ಜೋರಾದ ಚಪ್ಪಾಳೆಯನ್ನು ತಟ್ಟಿ ಸ್ವಾಮಿ ನೀವು ಹೇಳಕ್ ಕೇಳ್ತೀವಿ. ತುಂಬಾ ಸಂತೋಷ. ನೋಡಿ, ಪರಮ ಪೂಜ್ಯ ಸ್ವಾಮೀಜಿಯವರು ಬಹಳಷ್ಟು ವಿಚಾರಗಳನ್ನ ನಿಮಗೆ ಹೇಳಿದ್ದಾರೆ. ಬಿಸಿಯೂಟದ ವ್ಯವಸ್ಥೆ ಇವತ್ತು ಹೇಗಿದೆ ಏನಿದೆ ಅನ್ನೋಂಥ ಎಲ್ಲ ಕಷ್ಟ ಸುಖಗಳನ್ನ ನಾವು ಕೂಡ ಮನಗಂಡಿದ್ದೀವಿ. ಈಗಿನ ಕಾಲದಲ್ಲಿ ಈಗ ನಾವೆಲ್ಲರೂ ಶಾಲೆ ಎಲ್ಲ ಮುಗಿಸಿ ಬಂದ ಮೇಲೆ ಬಿಸಿಯೂಟವನ್ನ ಕೊಡ್ತಾ ಇದ್ದಾರೆ. ನಾವು ಓದೋಂಥ ಕಾಲಕ್ಕೆ ಗೋಧಿ ಉಪ್ಪಿಟ್ಟನ್ನ ಕೊಡ್ತಾ ಇದ್ರು. ಮಧ್ಯಾಹ್ನ ಗೋಧಿ ಉಪ್ಪಿಟ್ಟನ್ನ ಕೊಡ್ತಾ ಇದ್ರು. ಫುಡ್ ಅಂತೇಳಿ ಮೆಕ್ಕೆಜೋಳದ ಹಿಟ್ಟನ್ನ ಕೊಡ್ತಾ ಇದ್ರು. ಅದನ್ನ ಮನೆಗೆ ತಗೊಂಬಂದು ಉಪಯೋಗಿಸ್ಕೋಬಹುದು, ಏನಾದರೂ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಇವತ್ತು ನಿಮ್ಮ ಕಷ್ಟ ಏನೇನಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಪಾಯಿಂಟ್ಗಳನ್ನ ಹಾಕಿದ್ದೀರಿ. ನಿಮ್ಮನ್ನ ಸರ್ಕಾರಿ ನೌಕರದಾರರು ಅಂತಲೇ ಈವರೆಗೂ ಕೂಡ ಪರಿಗಣಿಸಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅಂದ್ರೆ ಕಳ್ಳಾಳು ಸುಳ್ಳು ಸಂಬಳದ ರೀತಿಯಲ್ಲಿ ನೀವು ಬಂದಿದ್ದೀರಾ ಅಂತ ಅವ್ರ ಲೆಕ್ಕ ಬರ್ಕೊಳ್ಳೋದು, ನಿಮಗೆ ಬಂದಿಲ್ಲ ಅಂತೇಳಿ ಅವ್ರ ದುಡ್ಡು ತಗೊಳೋದು ಆಗೋಗ್ತಾ ಇದೆ. ಹಾಗಾಗಿ ಇಂಥವೆಲ್ಲವೂ ಕೂಡ ಕಳ್ಳ ಸುಳ್ಳ ಯಾಕಪ್ಪ ನಡೀತಾ ಇದೆ ಅಂತಂದ್ರೆ, ನೀವು ವಿಧಾನಸೌಧಕ್ಕೆ ಆರಿಸಿ ಕಳಿಸ್ಬೇಕಾದ್ರೆ 100 ರೂಪಾಯಿಗೆ ಓಟ್ ಹಾಕ್ಬಿಟ್ಟಿದ್ದೀರಾ, 1000 ರೂಪಾಯಿಗೆ ಓಟ್ ಹಾಕ್ಬಿಟ್ಟಿದ್ದೀರಾ. ಸೀರೆಗೆ, ಎಂಡಕ್ಕೆ, ಪಂಚೆಗೆ, ಕುಕ್ಕರ್ಗೆ, ಮಿಕ್ಸರ್ಗೆ ಓಟ್ ಹಾಕಿರೋದ್ರಿಂದ ಇವತ್ತು ಮನೆ ಮಂತ್ಯನ ಬಿಟ್ಟು ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಇವತ್ತು ಇಲ್ಲಿ ಕುಂತ್ಕೋಣ ಅಂತ ಕೆಲಸ ಆಗಿದೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ನಿಗಮದ 187 ಕೋಟಿ, ಸುಮಾರು 40 ನಿಗಮಗಳಿದಾವೆ. ಇಡೀ ಕರ್ನಾಟಕದ ಗುಡಿಸಿ ಗುಂಡಾಂತರ ಹಾಕ್ತಕ್ಕಂಥ ಈ ಅಯೋಗ್ಯರಿಗೆ ನಿಮ್ಮ ಬಡಪಾಯಿಗಳ ಧ್ವನಿ ಕೇಳಿಸಾಕ್ಬೇಕಾದ್ರೆ ಇಲ್ಲ ಪರಕೆ ಬರ್ಬೇಕು, ಇಲ್ಲ ಚಪ್ಪಲಿ ಬರ್ಬೇಕು. ಇದನ್ನ ನಮ್ಮ ಸ್ವಾಮಿಗಳ ಭಾಷೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ಹೆಂಗ್ ಬೇಕಾದ್ರೆ ಮಾತಾಡ್ತೀವಿ, ಬೇಜಾರು ಮಾಡ್ಕೊಂಡು ನಿಮ್ಮ ಜೊತೆ ನಾವು ಇರ್ತೀವಿ. ಇನ್ನು ಮುಂದೆ ನಮ್ಮ ಸೇವಲಾಲ್ ಸ್ವಾಮಿಗಳು ನಿಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಯಂದ್ರು ನಿಜವಾಗೂ ನಿಮ್ಮನ್ನ ನೋಡಿದ್ರೆ, ನಿಮ್ಮನ್ನ ಕೆಳಗೆ ಕೂರಿಸಿ ನಾವು ಮೇಲ್ಗಡೆ ಕೂತಿರೋದು ನಮಗೆ ಹಿಂಸೆ ಆಗ್ತಾ ಇದೆ. ನಿಜವಾಗ್ಲು ಇಂಥ ಒಂದು ಸ್ಥಿತಿ ಬರಬಾರ್ದು. ಇವತ್ತು ಸರ್ಕಾರ ಒಬ್ರು ಸ್ವಾಮೀಜಿಯ ಬರದೇ ಕಷ್ಟ, ಆದ್ರೆ ನಾವು ಹುಟ್ಟಿಕ್ಕೆ ಬಂದಿರೋ ಉದ್ದೇಶ ಏನು ಅಂದ್ರೆ, ಇವತ್ತು ನೀವು 100 ಹಳ್ಳಿಗಳಿಂದ ನೀವು ಬಂದಿದ್ದೀರಿ. ನಿಮಗೆ ಒಂದು ಶಕ್ತಿ ಆಗಬೇಕು, ಧೈರ್ಯ ಆಗಬೇಕು ಅಂತ ಹೇಳಿ ನಾವು ಆಮೇಲೆ ಉತ್ತರ ಕಲ್ಯಾಣ ಕರ್ನಾಟಕದಿಂದ ಕೂಡ ಪಾಪ ನೀವು ಬಂದಿದ್ದೀರಿ. ಯಾಕೆಂದ್ರೆ ನೀವು ನಿಮ್ಮ ಕುಟುಂಬ, ತಂದೆ ತಾಯಿ, ಮನೆ ಮಕ್ಕಳು ಎಲ್ಲರನ್ನೇ ಕೂಡ ಜೊತೆಗೂಡಿಸಿಕೊಂಡು ಒಂದು ಕುಟುಂಬ ನಡೆಸುವ ಹೆಣ್ಮಕ್ಕಳು. ನಿಮ್ಮ ಅದೆಲ್ಲ ಬಿಟ್ಟು ಇಲ್ಲಿ ಬರಬೇಕಂದ್ರೆ ನಿಮ್ಮ ಒಂದು ನೋವಿನ ಜೊತೆ ನಾವು ಕೂಡ ಇರಬೇಕಂತ ಹೇಳಿ ಇವತ್ತು ನಿಮ್ಮ ಸಂಘಟನೆಯ ರಾಜ್ಯ ಮತ್ತು ರಾಷ್ಟ್ರ ಪದಾಧಿಕಾರಿಗಳಿಂದ ಈ ಮನವಿಯನ್ನ ತೆಗೆದುಕೊಂಡು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಕೊಟ್ಟು, ಮತ್ತು ನಿಮಗೆ ಅಪಾಯಿಂಟ್ಮೆಂಟ್ ಏನೋ ಆಗಿದೀವಿ ಅಂತ ಗೊತ್ತಿಲ್ಲ, ನಿಮ್ಮ ಫಾಲೋ ಅಪ್ ಮಾಡ್ತೀವಿ, ನಾವು ಮಾಡಿಕೊಂಡು ಉತ್ತರವನ್ನು ನಾವು ಕೊಡಿಸುವ ಕೆಲಸ ಮಾಡ್ತೇನೆ.